ಏನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾದ ಈ ಜಗತ್ತನ್ನು ಜ್ಞಾನವೆಂಬ ದೀಪಜ್ವಾಲೆಯಿಂದ ತೆರೆಸಿದ ಗುರುವೆಂಬ ಮಹಾನ್ ಶಕ್ತಿಗೆ ನನ್ನ ನಮಸ್ಕಾರಗಳು. ಹಾಗೂ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಸಂಪನ್ಮೂಲ ಗುರುವರಿಯರಿಗೂ ಹಾಗೂ ಈ ವೇದಿಕೆಯ ಅತಿಥಿ ಮಹೋದಯರಿಗೂ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಸನ್ಮಿತ್ರರಿಗೂ ಸಹ ಬೆಳಗಿನ ಶುಭೋದಯಗಳು. ಇಂದು ಜನವರಿ 21 ನಮ್ಮ ನಾಡಿಗೆ ದಾಸೋಹ ದಿನ. ಕಾಯಕಯೋಗಿ ನಡೆದಾಡುವ ದೇವರು ಇಂದು ನಮ್ಮ ಕಾಲದ ಅಭಿನವ ಬಸವಣ್ಣನವರ ಪುಣ್ಯಸ್ಮರಣೆ. ಅನ್ನ, ಅಕ್ಷರ, ಆಹಾರ ತ್ರಿವಿಧ ದಾಸೋಹದ ಮೂಲಕ ದೈವತ್ವದ ಸ್ಥಾನವೇರಿದ ಸಂತ, ಮಹಾನ್ ಮಾನವತಾವಾದಿ, ಪರಮ ಪೂಜ್ಯ ಸಿದ್ಧಗಂಗೆಯ ಶ್ರೀಗಳಾದ ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಮೊದಲಿಗೆ ಪ್ರಥಮ ದಿನದ ವರದಿಯನ್ನು ನೋಡೋಣ. ದಿನಾಂಕ 20/1/2025 ಶುಭ ಸೋಮವಾರ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಗುರುತರ ಜವಾಬ್ದಾರಿ ಹೊಂದಿರುವ ಎಲ್ಲ ಶಿಕ್ಷಕ ಶಿಬಿರಾರ್ಥಿಗಳಿಗೆ ಆರಂಭವಾಗಿತ್ತು ಕಾರ್ಯಾಗಾರ. ಸಮಯಕ್ಕೆ ಸರಿಯಾಗಿ ಸಡಗರದಿ ಬಂದು ಸೇರಿತು ಶಿಬಿರಾರ್ಥಿಗಳ ಆಗರ. ಅದಕ್ಕೆ ಸಜ್ಜಾಗಿತ್ತು ಸುಂದರ ಮಾದರಿ ಎಜಾಕ್ ಶಾಲೆಯ ಪರಿಸರ. ನಮ್ಮೆಲ್ಲರ ಕಣ್ಮನಗಳಿಗೆ ಸೊಗಸಾದ ಬೆಳಗಿನ ಪ್ರಾರ್ಥನೆಯ ಸವಿ ಉಣಿಸಿ ಬಾಬಾ ಎಂದು ಕರೆಯುತ್ತಲಿತ್ತು ಬಾಶೆಟ್ಟಳ್ಳಿಯ ಶಾಲೆಯ ಪರಿಸರ. ವಾವ್ ಎನ್ನುತ್ತಾ ಮರೆತೇ ಬಿಟ್ಟೆವು ನಾವು ದೂರದ ಊರಿಂದ ಬಂದ ಪ್ರಯಾಣದ ದಣಿವ. ನೋಡುತ್ತಾ ಎಜಾಕ್ ಶಾಲೆಯ ಅಂದವ. ವಾವ್ ಎನ್ನುತ್ತಾ ಮರೆತೇ ಬಿಟ್ಟೆವು ನಾವು ದೂರದ ಊರಿಂದ ಬಂದ ಪ್ರಯಾಣದ ದಣಿವ. ನೋಡುತ್ತಾ ಎಜಾಕ್ ಶಾಲೆಯ ಅಂದವ. ಗಂಟೆ 10 ಆಗಿತ್ತು, ಎಲ್ಲಾ ಸಂಪನ್ಮೂಲ ಶಿಕ್ಷಕರಿಗೂ ನಾವು ವಿಶ್ ಮಾಡಾಗಿತ್ತು. ಅಪರೂಪಕ್ಕೆ ಸಿಕ್ಕ ನಮ್ಮೆಲ್ಲ ಸಹೋದ್ಯೋಗಿ ಸನ್ಮಿತ್ರರಿಗೂ ಹಾಯ್ ಹೇಳಾಗಿತ್ತು. 10:30ಕ್ಕೆ ಸರಿಯಾಗಿ ತರಬೇತಿಯ ಉದ್ಘಾಟನಾ ಕಾರ್ಯಕ್ಕೆ ಶಾಲೆಯ ಸುಂದರ ಸಭಾಂಗಣ ಸಜ್ಜಾಗಿತ್ತು. ಹಸನ್ ಮುಖದ ಮಂಜುನಾಥ್ ಸರ್ ನಿರೂಪಣೆಗೆ ಸಿದ್ಧವಾಗಿದ್ರು. ಹೊಸಕೋಟೆಯ ಜಿಪಿಟಿಯ ಗಾನಕೋಗಿಲೆ ಸ್ನೇಹ ಹೆಗ್ಡೆ ಸುಶ್ರಾವ್ಯವಾಗಿ ತಾಯಿ ಶಾರದೆಯಲ್ಲಿ ನಮಿಸುವ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ರು. ನಮ್ಮಮ್ಮ ತಾಯಿ ಉಮಾ ಮಹೇಶ್ವರಿ ಎಂದು ಶಾರದೆಯಲ್ಲಿ ಪ್ರಾರ್ಥಿಸಿದ್ರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ, ದೀಪದ ಬಲದಿಂದ ಕಮಂದದ ಕೇಡು ನೋಡೆಯ ಎಂಬ ಬಸವಣ್ಣನವರ ಉಕ್ತಿಯೊಂದಿಗೆ ಕಾರ್ಯಕ್ರಮದ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಡಯಟ್ನ ಹಿರಿಯ ಉಪನ್ಯಾಸಕರು, ಸಂಪನ್ಮೂಲ ವ್ಯಕ್ತಿಗಳು, ಎಜಾಕ್ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸಿಬ್ಬಂದಿಗಳು, ಶಿಬಿರಾರ್ಥಿಗಳು ತಮ್ಮ ಅಮೃತ ಹಸ್ತದಿಂದ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಸ್ವಾಗತ. ಶ್ರೀಮತಿ ಕವಿತಾ ಮೇಡಮ್ ರವರು ಕ್ಯೂಟ್ ಆಗಿ ಸರ್ವರಿಗೂ ಆದರದ ಪ್ರೀತಿಪೂರ್ವಕ ಸ್ವಾಗತವ ಕೋರಿದ್ರು. ಶಿಬಿರಾರ್ಥಿಗಳೆಲ್ಲರೂ ನಗು ಮುಖದ ಚಪ್ಪಾಳಿಯೊಂದಿಗೆ ಸ್ವಾಗತ ಸ್ವೀಕರಿಸಿದ್ರು. ಪ್ರಾಸ್ತಾವಿಕ ನುಡಿ. ಹಿಗ್ಗಿ ಕಾರ್ಯಕ್ರಮದ ರೂಪುರೇಷೆಗಳನ್ನ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು ನಮ್ಮ ಹಿರಿಯ ಡಯಟ್ನ ಉಪನ್ಯಾಸಕರಾಗಿರ್ತಕ್ಕಂತಹ ರಾಜೇಶ್ವರಿ ಮೇಡಮ್ ರವರು. ನಂತರ ಸ್ಟಾರ್ಟ್ ಆಗಿತ್ತು ಭಾಷಣ. ರಾಜಶೇಖರ್ ಸರ್ ದೊಡ್ಡಬಳ್ಳಾಪುರ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರು ಸಂಘದ ಮಹತ್ವ ತಿಳಿ ಹೇಳಿದರು. ಎಲ್ಲರ ಬೆಂಬಲ ಕೋರಿದರು. ಕೋರಿ ತರಬೇತಿಯನ್ನು ಎಜಾಕ್ ಶಾಲೆಯಲ್ಲಿ ವ್ಯವಸ್ಥೆ ಮಾಡಿಸಿದರು. ಆದರೆ ಹೊಸಕೋಟೆಯವರ ಸ್ಥಿತಿ ಮರೆತರು. ನಮ್ಮ ಸ್ಥಿತಿ ಕೇಳತೀರದಾಗಿತ್ತು. 11:30 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಮುಗಿದಿತ್ತು. ವಿಷಯವಾರು ಕಲಿಕಾರ್ಥಿಗಳ ವಿಂಗಡಣೆಯಾಗಿತ್ತು. ಎಲ್ಲರ ಬೆಳಗಿನ ಹಾಜರಾತಿಗೆ ಸಹಿ ಬಿದ್ದಿತ್ತು. ಕನ್ನಡ ಕುವರ, ಕನ್ನಡ ಸಂಪನ್ಮೂಲ ಶಿಕ್ಷಕರಾದ ಶ್ರೀಯುತ ಮಂಜುನಾಥ್ ಸರ್ ಮೊದಲ ಅವಧಿಯಲ್ಲಿ ಪೂರ್ವಜ್ಞಾನ ಪರೀಕ್ಷಿಸುವ ನಿಟ್ಟಿನಲ್ಲಿ ಒಂದು ಕಿರು ಪರೀಕ್ಷೆ ನೀಡಿದ್ರು. ತಲೆಕೆರೆಯುತ್ತ ನಾವು ಉತ್ತರಿಸುವಷ್ಟರಲ್ಲಿ ಬಿಸಿ ಕಾಫಿ ಸಿದ್ಧವಾಗಿತ್ತು. ಪರೀಕ್ಷೆ ಬರೆದು ಪತ್ರಿಕೆಗಳನ್ನು ನೀಡಿ ಎಲ್ಲರೂ ಕಾಫಿಯ ನೀರಲು ಹೊರಟೆವು. ಕಾಫಿ ಹೀರಿ ಬರುವಷ್ಟರಲ್ಲಿ ಭಾಷೆಯ ಬಗ್ಗೆ ಸವಿ ಭೋಜನ ಸಿದ್ಧ ಮಾಡಿದ್ರು. ಭಾಷೆಯ ವ್ಯಾಖ್ಯಾನಗಳು, ಭಾಷೆಯ ಸ್ವರೂಪ, ಭಾಷಾ ಕೌಶಲಗಳು, ಭಾಷಾ ವೈಶಿಷ್ಟ್ಯ ಮುಂತಾದ ವಿಚಾರಧಾರೆಗಳನ್ನು ಕಲಿಕಾರ್ಥಿಗಳೊಂದಿಗೆ ಚರ್ಚಿಸಿದರು. ನಂತರ ಕನ್ನಡ ಭಾಷಾ ವೈಶಿಷ್ಟ್ಯಗಳನ್ನು ಮುಂದುವರೆಸುತ್ತಾ ಖಂಡ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ ಮುಂತಾದ ವಿಶೇಷತೆಗಳ ಬಗ್ಗೆ ತಿಳಿ ಹೇಳಿದರು. ಕಲಿಕಾರ್ಥಿಗಳನ್ನು ಕಲಿಕೆಯಲ್ಲಿ ತೊಡಗಿಸಿ ಕಲಿಸಿದರು. ನಂತರ ಮಾತು ಮತಿ
ಬಂದರೆ ನವನೀತ, ಮಾತು ಮಾತು ಮತಿಸಿ ಬಂದರೆ ನವನೀತ ಎಂದು ಮೆತ್ತನೆ ಸ್ವರಚಿತ ಕವನ, ಅದರಲ್ಲೂ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯಿಂದ ಪ್ರೇರೇಪಿತ ಕವನದ ಹೊತ್ತು ತಂದರು ನಮ್ಮ ಶಂಕರ್ ಸರ್. ಪ್ರೇರೇಪಿತ ಕವನವ ಹೊತ್ತು ತಂದರು ನಮ್ಮ ಶಂಕರ್ ಸರ್. ಅವರ ಅಮಲಿನ ಅದ್ಭುತ ಕವನದ ಗಮಲಿನಲ್ಲಿ ನಮ್ಮೆಲ್ಲರ ತಲೆ ತೂಗಿಸಿದರು. ಅವರ ಅಮಲಿನ ಕವನದ ಗಮಲಿನಲ್ಲಿ ನಮ್ಮೆಲ್ಲರ ತಲೆ ತೂಗಿಸಿದರು. ನಂತರ ಗಂಟೆ 3:30 ಆಗಿತ್ತು. ಎರಡನೇ ಅವಧಿಗೆ ಜಗದೀಶ್ ಸರ್ ಸಜ್ಜಾಗಿದ್ರು. ಜಲಜಮ್ಮನ ಪಾಠ ಯೋಜನೆಯನ್ನು ಎಲ್ಲರಿಗೂ ಹಂಚಿ ಓದಿಕೊಳ್ಳಲು ಹೇಳಿದ್ರು. ನಮಗಂತೂ ಇದು ನಮ್ಮದೇ ಪಾಠ ಯೋಜನೆ ಎನಿಸಿತ್ತು. ನಮಗಂತೂ ಇದು ನಮ್ಮದೇ ಪಾಠ ಯೋಜನೆ ಎನಿಸಿತ್ತು. ಟೀ ಬ್ರೇಕ್ ಬಂದಿತ್ತು. ನಂತರ ಕಮಲಮ್ಮನ ಪಾಠ ಯೋಜನೆ ಹಂಚಿ ಓದಿಕೊಳ್ಳಿ ಎಂದರು. ನಿಮ್ಮ ಈ ಹಳೆಯ ಪಾಠ ಯೋಜನೆಗೆ ಬ್ರೇಕ್ ಹೇಳಿ ಹೋಗಿ ಟೀ ಕುಡಿದು ಬನ್ನಿ ಎಂದು ಹೇಳಿದರು. ಟೀ ಕುಡಿದು ಬರುವಷ್ಟರಲ್ಲಿ ನಿಮ್ಮೆಲ್ಲರ ಕೈಯಲ್ಲೇ ಇದೆ ಮಕ್ಕಳ ಭವಿಷ್ಯ ನಿರ್ಮಾಣ, ನಿಮ್ಮೆಲ್ಲರ ಕೈಯಲ್ಲೇ ಇದೆ ಮಕ್ಕಳ ಭವಿಷ್ಯ ನಿರ್ಮಾಣ. ನಡೆಸಬೇಕು ಶಿಕ್ಷಣ ನೌಕೆಯನ್ನು ನೀವು ಜೋಪಾನ. ಹಳೆ ಪದ್ಧತಿಗಳ ನಾವು ಬಿಡೋಣ, ಹೊಸ ಯುಗಕ್ಕೆ ನಾವು ಮುಂದಡಿಗಿಡೋಣ. ಹಳೆ ಪದ್ಧತಿಗಳ ಹಳೆ ಪಾಠ ಯೋಜನೆಗಳ ನಾವು ಬಿಡೋಣ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡೋಣ. ಹೊಸ ಯೋಜನೆ ಹೊಸ ಪ್ರಶ್ನೆ ಪತ್ರಿಕೆಗಳನ್ನು ನಾವು ತಯಾರಿಸಿ ಹೊಸ ಯುಗಕ್ಕೆ ನಾವು ಮುಂದಡಿಗಿಡೋಣ. ನವೀನ ಚಟುವಟಿಕೆ ಆಧಾರಿತ ಶಿಕ್ಷಣ ನಾವು ನೀಡೋಣ ಎಂದು ಹೇಳಿ ತರಗತಿಯ ಮುಗಿಸಿದ್ರು ಜಗದೀಶ್ ಸರ್. ಅಷ್ಟೊತ್ತಿಗಾಗಲೇ ಗಂಟೆ 5:30 ಆಗಿತ್ತು. ಅಷ್ಟೊತ್ತಿಗಾಗಲೇ ಗಂಟೆ 5:30 ಆಗಿತ್ತು. ಎಲ್ಲರ ಚಿತ್ತ ಬಸ್ ಹತ್ತಿತ್ತು. ಮೊಬೈಲ್ ಸ್ವಿಚ್ ಆನ್ ಆಗ್ತಿತ್ತು. ಧನ್ಯವಾದಗಳು.